ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಷ್ಟೋ ಬಾರಿ ನಮಗೆ ಆರೋಗ್ಯದಲ್ಲಿ ಅತಿ ಹಲವಾರು ಸಮಸ್ಯೆಗಳು ಉಂಟಾಗ್ತಿರುತ್ತೆ. ಯಾಕಂದರೆ ನಮಗೆ ಸಂಧಿವಾತ ಅಂತ ನೀವು ಕೇಳಿರ್ತೀರಿ. ಇಂಥ ಸಂಧಿ ಅಂದರೆ ಸಂಧಿ ಭುಜ, ತೊಡೆಗಳು ಅಥವಾ ಈ ಕಟ್ಟುಗಳು, ಮಣಿಕಟ್ಟು ಅಂತ ಏನು ಹೇಳ್ತೀವಿ, ಇದಕ್ಕೆಲ್ಲವೂ ಒಂದು ಕಾರಕ ಗ್ರಹನೇ ಬಂದು ಶನಿ ಗ್ರಹ ಆಗಿರ್ತಾನೆ. ಹಾಗಾಗಿ ನಮಗೆ ಮೂಳೆಗಳು ಒಂದು ನೋವು ಬಂದರೆ, ಇಂತಹ ಮೂಳೆಗಳು ನೋವು ಬಂದಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಎಲ್ಲ ಏನು ಅವಯವಗಳಲ್ಲಿ ವಾಯು ಸಂಚಾರ ಆಗ್ತಾ ಇರುತ್ತೆ, ಅಥವಾ ವಾಯು ಪ್ರಕೋಪವಾಗಿ ಅದು ಉಷ್ಣವಾಯು ಆದ್ರೇ ಬೇರೆ ರೀತಿ, ಅಥವಾ ಶೀತವಾಯು ಆದರೆ ಬೇರೆ ರೀತಿ, ಅದು ವಾತವಾಯು ಆದ್ರೇ ಬೇರೆ ರೀತಿಯ ಪರಿಹಾರಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಹಾಗೆ ಅದು ಉಷ್ಣವಾಯು ಆದರೆ ದೇಹದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲಿ ಅಂಗಾಂಗ ಬಲಹೀನ ಆಗಿರುತ್ತೋ ಅಥವಾ ಶೀತವಾಯು ಆಗಿರುತ್ತೋ ಆ ಭಾಗದಲ್ಲಿ ನಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಬಂದು ಶನಿ ಗ್ರಹ ಕಾರಕನಾಗಿರ್ತಾನೆ. ವಾತಗ್ರಹಗಳಿಗೆ ಅಥವಾ ಶನಿನ ಬಂದು ನಾವು ವಾಯುಗ್ರಹ ಅಥವಾ ವಾತಕಾರಕ ಗ್ರಹ ಅಂತಲೇ ನಾವು ಹೇಳ್ತೀವಿ. ಯಾರಿಗೆ ವಾತದೋಷಗಳಿದೆಯೋ ಅಂಥವ್ರು ಬಂದು ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನೀವು ಮಾಡ್ಕೋಬೇಕು. ಎಕ್ಸಾಂಪಲ್ ಹೇಳೋದಾದರೆ, ನಿತ್ಯವೂ ಅಂದರೆ ನಿಮಗೆ ಸಾಧ್ಯ ಅಷ್ಟು 5ರಿಂದ 20 ಕಾಳು ಅಥವಾ 1ರಿಂದ 2 ಚಮಚ ಎಳ್ಳನ್ನು ಸೇವನೆ ಮಾಡಿ. ಇಲ್ಲದಿದ್ದರೆ ಎಳ್ಳೆಣ್ಣೆ ಅಂತ ಏನಿದೆ ಅದನ್ನು ನಿತ್ಯವೂ ವಾರದಲ್ಲಿ 3 ಬಾರಿ 4 ಬಾರಿ ನೀವು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ, ಅಥವಾ ಎಳ್ಳೆ ಎಣ್ಣೆಯನ್ನು ಅನ್ನದಲ್ಲಿ ತಪ್ಪಿದರೆ ಚಟ್ನಿ ಪುಡಿಯೊಂದಿಗೆ ನೀವು ಅದನ್ನು ಮಿಶ್ರಣ ಮಾಡಿಕೊಂಡು ನೀವು ತಿನ್ನೋದ್ರಿಂದ, ಅಥವಾ ಈ ಥರ ಅನ್ನ ಆಹಾರದಲ್ಲೇ ನೀವು ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಶೀತಕಾಲದಲ್ಲಿ ನಮಗೆ ಎಣ್ಣೆಯ ಅಂಶ ಕೊರತೆ ಆಗಿರುತ್ತೆ. ಹಾಗಾಗಿ ನಮ್ಮ ಸಂದುಗಳು ನೋವು ಬರ್ತಾ ಇರುತ್ತೆ. ಅದಕ್ಕೆ ಕಾರಕ ಗ್ರಹ ಅಂತ ಬಂದಾಗ ಶನಿ. ಇದೆಲ್ಲ ಬಂದು ಮೆಡಿಕಲ್ ಆಸ್ಟ್ರಾಲಜಿಲಿ ಬರುತ್ತೆ. ಹಾಗಾಗಿ ಇಂತಹ ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆ ಶನೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿದಂಥ ಎಣ್ಣೆಯನ್ನು ತಗೊಂಡು ಬಂದು ಅದನ್ನು ಕೇಳ್ಕೊಂಡು ತಗೊಬರ್ಬೇಕಾಗುತ್ತೆ. ನೀವು ತಲೆಗಾದರೂ ಹಚ್ಬೋದು ನೆತ್ತಿಗೆ, ಅಥವಾ ಸಂಧಿಗಳಿಗಾದರೂ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವಾತ ಪ್ರಕೃತಿ ಇದ್ದಂಥ ಸಂದರ್ಭದಲ್ಲಿ, ಸಂಧಿವಾತಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಿಮಗೆ ಅದೇ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಪ್ರೇಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎರಡನೇದಾಗಿ, ನನ್ನ ಮಾಂತ್ರಿಕ ತರಗತಿ ಆರಂಭ ಆಗಿದೆ. 30ನೇ ತಾರೀಕು ಜನವರಿ ಅಂದರೆ ಇದೇ ತಿಂಗಳು 30ನೇ ತಾರೀಕು ಗುರುವಾರ 8 ಗಂಟೆಗೆ ಆಸಕ್ತರು ಸಂಪರ್ಕಿಸಿ. ವಾಟ್ಸಪ್ ಮುಖಾಂತರ ಕೇವಲ ಶುಲ್ಕ 600 ರೂಪಾಯಿ ಇಟ್ಟಿದ್ದೀನಿ. ನೀವು ಸಂಪರ್ಕ ಮಾಡಿ ನೀವು ಅಂದರೆ ಆನ್ಲೈನ್ ತರಗತಿಗೆ ಬರ್ಬೋದು. ಇಲ್ಲ ಗುರುವಾರ ನಮ್ಗೆ ಆಗಲ್ಲ ಅಂದಾಗ PDF ಮತ್ತು ವಿಡಿಯೋವನ್ನು ತೊಗೊಳ್ಳಿ, ಪೇ ಮಾಡಿ ಅಂತ ಹೇಳ್ತೀನಿ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಆದಷ್ಟು ಹಲವು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಈ ಚಳಿಗಾಲದಲ್ಲಿ ಸಂಧಿವಾತ ಇರೋರು ಜಾಸ್ತಿ ಇರ್ತಾರೆ, ಅಂಥ ನೋವುಗಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಯಾಕಂದರೆ ವಯಸ್ಸಾಗ್ತಾ ಆಗ್ತಾ ನಮಗೆ ವಾತ ಪ್ರಕೋಪಗಳು ಜಾಸ್ತಿ ಆಗುತ್ತೆ. ನಿಮಗೆ ಯಾರಾದರೂ ಆಯುರ್ವೇದದವ್ರು ನೋಡಿದ್ರೆ ಒಪ್ಕೋತೀರಿ. ವಾತ ಪ್ರಕೃತಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಇದರಿಂದ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.